ಸಿಎಂ ಸ್ಥಾನಕ್ಕೆ ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸಚಿವರ ಜೊತೆಗೆ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಿಎಂ ಭಾಗಿಯಾಗಲಿದ್ದಾರೆ. ಬೆಳಗ್ಗೆ 9ಕ್ಕೆ ಕಾವೇರಿ ನಿವಾಸದಲ್ಲಿ ಸಚಿವರ ಜೊತೆಗೆ ಸಭೆ ನಡೆಸಲಿದ್ದಾರೆ. ಹೈಕಮಾಂಡ್ ನಿರ್ಧಾರ ಏನಾಗಿತ್ತು ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯ ವಿವರಿಸಲಿದ್ದಾರೆ. ಬಳಿಕ ರಾಜಭವನಕ್ಕೆ ತೆರಳಿ ರಾಜೀನಾಮೆಗೆ ನಿರ್ಧರಿಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಬಹುತೇಕ ಫಿಕ್ಸ್ ಆಗಿದೆ. ಇವತ್ತು ಕಾವೇರಿ ನಿವಾಸದಲ್ಲಿ ಆಪ್ತರ ಜೊತೆಗೆ ಸಭೆಯನ್ನ ನಡೆಸಿದ ಬಳಿಕ ಸಚಿವರ ಜೊತೆ ಸಭೆ ನಂತರ ರಾಜೀನಾಮೆಗೆ ತೆರಳಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ನಿರ್ಧಾರ ಏನು ಅನ್ನೋದನ್ನ ಸಿದ್ದರಾಮಯ್ಯ ವಿವರಿಸಲಿದ್ದಾರೆ. ಇನ್ನು ಸಿಎಂ ಭೇಟಿಗೆ ಅವಕಾಶ ಕೊಟ್ಟ ನಂತರ ರಾಜ್ಯಪಾಲರು ಮುಂಬೈಗೆ ಹಾರಿದ್ದಾರೆ. ಸಿಎಂ ಭೇಟಿಗೆ ಅಪಾಯಿಂಟ್ಮೆಂಟ್ ಕೊಟ್ಟು ಈಗ ರಾಜ್ಯಪಾಲರು ಮುಂಬೈಗೆ ತೆರಳಿದ್ದಾರೆ. ಸಂಬಂಧಿಕರ ಅನಾರೋಗ್ಯದ ಹಿನ್ನೆಲೆ ಮುಂಬೈಗೆ ಪ್ರಯಾಣ ಬೆಳೆಸಿದ್ದಾರೆ. ರಾತ್ರಿ 11:45ಗೆ ಬೆಂಗಳೂರು ಏರ್ಪೋರ್ಟ್ನಿಂದ ಗವರ್ನರ್ ತೆರಳಿದ್ದಾರೆ. ಇನ್ನೇನು ಕೆಲ ಹೊತ್ತಲ್ಲೇ ಮುಂಬೈನಿಂದ ಇಂಧೋರ್ಗೆ ತೆರಳಲಿದ್ದಾರೆ. ಬೆಳಗ್ಗೆ ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಿದ್ರು ಸಿಎಂ ಸಿದ್ದರಾಮಯ್ಯ. ಆದ್ರೆ ರಾತ್ರಿನೇ ಗವರ್ನರ್ ಸಂಬಂಧಿಕರ ಅನಾರೋಗ್ಯದ ಹಿನ್ನೆಲೆ ಮುಂಬೈಗೆ ತೆರಳಿದ್ದಾರೆ. ಇವತ್ತು ಮುಂಬೈನಿಂದ ಇಂಧೋರ್ಗೆ ತೆರಳಲಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಗವರ್ನರ್ ಭೇಟಿ ಇವತ್ತು ಸಾಧ್ಯ ಆಗೋದಿಲ್ಲ. ಇವತ್ತು ಬೆಳಗ್ಗೆ ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಿದ್ರು ಸಿಎಂ ಸಿದ್ದರಾಮಯ್ಯ. ಆದ್ರೆ ಅನಿವಾರ್ಯವಾಗಿ ಗವರ್ನರ್ ಮುಂಬೈಗೆ ಹೋಗುವ ಪರಿಸ್ಥಿತಿ ಬಂದಿದೆ. ಇನ್ನು ಬೆಳಗ್ಗೆ 11:30ರಿಂದ ಮಧ್ಯಾಹ್ನ 3 ಗಂಟೆಯ ಮೇಲೆ ಭೇಟಿಗೆ ಅವಕಾಶ ಅಂತ ಹೇಳಲಾಗ್ತಾ ಇದೆ. ಇನ್ನು ದೆಹಲಿಯಿಂದ ಈಗ ಬೆಂಗಳೂರಿಗೆ ಡಿಸಿಎಂ ಡಿಕೆಶಿ ವಾಪಸ್ ಆಗಿದ್ದಾರೆ. ಡಿಕೆಶಿ ಮನೆಗೆ ಆಪ್ತ ಶಾಸಕರು ಭೇಟಿಯನ್ನ ಕೊಟ್ಟು ಚರ್ಚೆ ನಡೆಸಿದ್ದಾರೆ. ಇನ್ನು ಗುರೂಜಿ ಒಬ್ಬರನ್ನು ಮನೆಗೆ ಡಿಕೆ ಶಿವಕುಮಾರ್ ಕರೆಸಿಕೊಂಡಿದ್ದಾರೆ. ದೆಹಲಿಯಿಂದ ಡಿಕೆಶಿ ವಾಪಸ್ ಆಗಿರುವಂತದ್ದು ಕಾಲಜ್ಞಾನಿ ವಿಜಯರಾಜ್ ಗುರೂಜಿಯನ್ನ ಕರೆಸಿಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಪ್ರಮಾಣ ವಚನದ ದಿನ ಸಮಯದ ಕುರಿತು ಅವರ ಜೊತೆಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಮನೆಗೆ ಕರೆಸಿಕೊಂಡಿದ್ದಾರೆ ಗುರೂಜಿ ಅವರನ್ನ. ಡಿಕೆಶಿ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ನಡೀತಾ ಇದೆ. ಡಿಕೆಶಿ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಂತೆ ತಮ್ಮ ನಿವಾಸದಲ್ಲಿ ಶಾಸಕರು ಮಿಡ್ ನೈಟ್ ಮೀಟಿಂಗ್ ಮಾಡಿದ್ದಾರೆ. ವಿಜಯರಾಜ್ ಗುರೂಜಿ ಜೊತೆ ಡಿಕೆಶಿ ಚರ್ಚೆ ನಡೆಸಿದ್ದಾರೆ. ಪ್ರಮಾಣ ವಚನದ ದಿನ ಸಮಯ ಎಲ್ಲದರ ಬಗ್ಗೆ ಚರ್ಚೆ ನಡೆಸೋ ಸಾಧ್ಯತೆ ಇದೆ. ಡಿಕೆಶಿ ವಾಪಸ್ ಆದ ನಂತರ ಡಿಕೆಶಿ ಮನೆಗೆ ಆಪ್ತ ಶಾಸಕರು ಭೇಟಿಯನ್ನ ನೀಡಿ ಚರ್ಚೆ ನಡೆಸಿದ್ದಾರೆ. ಫುಲ್ ಹ್ಯಾಪಿ ಆಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಿಂದ. ಗಂಗಾಧರ್, ಇವತ್ತು ಡಿಕೆಶಿ ಮನೆಗೆ ಸಚಿವರು ಆಪ್ತ ಶಾಸಕರು ಭೇಟಿಯನ್ನ ನೀಡಿ ಚರ್ಚೆ ನಡೆಸಿರುವಂತದ್ದು. ಬಹುತೇಕ ಸಿಎಂ ಇವತ್ತು ರಾಜೀನಾಮೆ ಕೊಡುವಂತಹ ಸಾಧ್ಯತೆಗಳಿದೆಯಾ? ವೀಣಾ, ಪ್ರಮುಖವಾಗಿ ನಿನ್ನೆ ರಾತ್ರಿ ಅಂದರೆ ಏನು ಏರ್ಪೋರ್ಟ್ ಇಂದ ಡಿಕೆ ಶಿವಕುಮಾರ್ ಅವರು ಸದಾಶಿವನಗರದ ನಿವಾಸಕ್ಕೆ ಬಂದಂತಹ ಬಳಿಕ ಅವರ ಸಹೋದರ ಡಿಕೆ ಸುರೇಶ್ ಅವರು ಸುಮಾರು 1.5 ಗಂಟೆಗಳ ಕಾಲ ಸುಮಾರು 12 ಗಂಟೆ 12:30ವರೆಗೂ ಕೂಡ ಅವರು ಚರ್ಚೆಯನ್ನ ಮಾಡಿರುವಂಥದ್ದು. ಆದರೆ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಉಳ್ಕೊಂಡಂತಹ ಸಂದರ್ಭದಲ್ಲಿ ಅಲ್ಲಿ ಹೈಕಮಾಂಡ್ ಕೊಟ್ಟಂತಹ ಸಂದೇಶ ಏನು ಮತ್ತೆ ಯಾವ ರೀತಿ ಮುಂದೆ ಉಳಿಯಬೇಕು, ಸರ್ಕಾರ ರಚನೆ ಆದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಆ ಸಂದರ್ಭವನ್ನು ಯಾವ ರೀತಿ ನಿಭಾಯಿಸಬೇಕು, ಅದ್ರ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವ ರೀತಿ ಮೂವ್ಮೆಂಟ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಆ ಸಹೋದರರಿಬ್ಬರು ಕೂಡ ಚರ್ಚೆಯನ್ನ ಮಾಡುವಂಥದ್ದು. ಇದೇ ಸಂದರ್ಭದಲ್ಲಿ ಕಾಲಜ್ಞಾನಿ ವಿಜಯರಾಜ್ ಗುರೂಜಿ ಎನ್ನುವವರನ್ನ ಅವರ ಸುಮಾರು 6 ವರ್ಷಗಳಿಂದ ಅವರ ಆ ವಿಚಾರದಲ್ಲಿ ಭವಿಷ್ಯದ ವಿಚಾರದಲ್ಲಿ ಆಪ್ತತೆಯನ್ನ ಹೊಂದಿರುವಂತವರು ಅವರನ್ನ ರಾತ್ರಿ ಕರೆಸಿಕೊಂಡು ಸುಮಾರು ಅರ್ಧ ಗಂಟೆಗಳ ಕಾಲ ಅವರು ಚರ್ಚೆಯನ್ನ ಮಾಡಿರುವಂಥದ್ದು. ಈ ಮೂಲಕವಾಗಿ ಒಂದು ಸ್ಪಷ್ಟವಾಗುತ್ತೆ, ಅಂದ್ರೆ ಮುಂದೆ ಪಟ್ಟಾಭಿಷೇಕಕ್ಕೆ ಅಂದ್ರೆ ಯಾವ ರೀತಿ ಯಾವ ಸಮಯದಲ್ಲಿ ತಾವು ಮುಖ್ಯಮಂತ್ರಿಯಾಗಿ ಅಲಂಕಾರ ಮಾಡಬೇಕು, ಜೊತೆಯಲ್ಲಿ ಯಾವ ಸಮಯ ವಾಸ್ತು ಆಗಿರ್ಬೋದು ಆ ವಿಚಾರದಲ್ಲಿ ಅವರು ಚರ್ಚೆ ಮಾಡಿದ್ದಾರೆ. ಮುಂದಿನ ದಿನಗಳು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಅವರು ಡಿಸ್ಕಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ತುಂಬಾ ದಿನಗಳಿಂದಲೂ ಸಹ ಅವರ ಜೊತೆಯಲ್ಲಿ ಹೆಚ್ಚಿನ ಭವಿಷ್ಯದ ವಿಚಾರವಾಗಿ ಅವರು ಚರ್ಚೆಯನ್ನ ಮಾಡ್ತಾ ಇದ್ರು. ಅದೇ ಕಾರಣಕ್ಕೆ ಡಿಕೆ ಶಿವಕುಮಾರ್ ಅವರು ನಿನ್ನೆ ರಾತ್ರಿ ಬಂದಂತಹ ಸಂದರ್ಭದಲ್ಲಿ ಅವರನ್ನ ಸ್ವತಃ ಮನೆಗೆ ಕರೆಸಿಕೊಂಡು ಅನಂತರ ಪ್ರತ್ಯೇಕವಾಗಿ ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು. ಅರ್ಧ ಗಂಟೆ ಕಾಲ ಅವರು ಚರ್ಚೆ ಮಾಡಿ ಅಲ್ಲಿಂದ ಅವರು ಎಕ್ಸಿಟ್ ಆಗಿರುವಂತದ್ದು. ಆದ್ರೆ ಇನ್ನೊಂದು ವಿಚಾರ ಅಂತಂದ್ರೆ ಇವತ್ತು ಸುಮಾರು 11:30ರಿಂದ 3 ಗಂಟೆಯ ಒಳಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಕಚೇರಿಯಿಂದ ಲೋಕಭವನದಲ್ಲಿ ಅವರು ಸಮಯವನ್ನು ತೆಗೆದುಕೊಂಡಿದ್ರು ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೆ
ಆದರೆ ಆ ಸಮಯವನ್ನು ಕೂಡ ಕೊಟ್ಟಿದ್ರಂತಹ ಸಂದರ್ಭದಲ್ಲಿ ನಿನ್ನೆ 11:45 ಸುಮಾರಿಗೆ ಅಂದ್ರೆ ಮಧ್ಯರಾತ್ರಿ ಸುಮಾರದಲ್ಲಿ ಏಕಾಏಕಿ ರಾಜ್ಯಪಾಲರು ಏರ್ಪೋರ್ಟ್ ಇಂದ ಅವರು ಮುಂಬೈಗೆ ಹೋಗಿರುವಂತದ್ದು, ಮುಂಬೈನಿಂದ ಇಂದೋರ್ಗೆ ಅವರು ಪ್ರಯಾಣವನ್ನ ಬೆಳೆಸಿರುವಂತದ್ದು. ಈ ಮೂಲಕವಾಗಿ ಸಾಕಷ್ಟು ಕುತೂಹಲ ಇರುವಂತದ್ದು. ಇಲ್ಲಿ ಸಮಯವನ್ನ ಕೊಟ್ಟಿದ್ರು, ಆದರೆ ಏಕಾಏಕಿ ಇಲ್ಲಿ ರಾಜ್ಯಪಾಲರು ಹೋಗಿರುವಂತ ಬಗ್ಗೆ ಕುತೂಹಲ. ಯಾಕಂತಂದ್ರೆ ಅವರ ಸಂಬಂಧಿಕರಿಗೆ ಅನಾರೋಗ್ಯದ ಕಾರಣವಾಗಿ ಇದೇ ಕಾರಣಕ್ಕೆ ಅವರು ಇಲ್ಲಿಂದ ಹೇಳಿ ಅವರು ಇಲ್ಲಿಂದ ಎಕ್ಸಿಟ್ ಆಗಿರುವಂತದ್ದು. ಆದ್ರೆ ಇಲ್ಲಿ ಲೋಕಭವನದಲ್ಲಿ ರಾಜ್ಯಪಾಲರು ಇಲ್ಲದಂತಹ ಸಮಯದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಹೇಗೆ ಕೊಡ್ತಾರಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ. ಒಂದು ವೇಳೆ ಏನಾದರೂ ಕಚೇರಿಗೆ ಹೋಗಿ ಕೊಟ್ಟು ವಾಪಸ್ ಆಗ್ತಾರ ಅನ್ನೋದ್ರ ಬಗ್ಗೆ ಕೂಡ ಒಂದು ಪ್ರಶ್ನೆ ಇರುವಂತದ್ದು. ಆದ್ರೆ ಕಾನೂನಿನ ಪ್ರಕಾರವಾಗಿ ಸಿದ್ದರಾಮಯ್ಯನವರು ಅವರು ರಾಜೀನಾಮೆ ಕೊಡುವಂತಹ ಸಂದರ್ಭದಲ್ಲಿ ಸುಧಾ ಖುದ್ದು ರಾಜ್ಯಪಾಲರು ಇದ್ದಂತಹ ಸಂದರ್ಭದಲ್ಲಿ ಅವರ ಕೈಗೆ ರಾಜೀನಾಮೆ ಕೊಡಬೇಕು ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ಸಿದ್ದರಾಮಯ್ಯನವರು ಯಾವ ರೀತಿ ಅಲ್ಲಿ ಒಂದು ನಿರ್ಣಯವನ್ನ ತೆಗೆದುಕೊಳ್ತಾರೆ ರಾಜೀನಾಮೆ ಕೊಡುವಂತ ವಿಚಾರದಲ್ಲಿ, ಅಥವಾ ಲೋಕಭವನಕ್ಕೆ ಹೋಗ್ತಾರಾ ಇಲ್ವಾ, ಮತ್ತೆ ಲೋಕಭವನಕ್ಕೆ ರಾಜ್ಯಪಾಲರು ಬಂದಂತಹ ಸಂದರ್ಭದಲ್ಲಿ ಅವರು ಹೋಗಿ ವಾಪಸ್ ಆಗ್ತಾರಾ ಅಂತೇಳಿ ಈಗ 2 ದಿನಗಳ ಕಾಲ ಅವರು ಇಂದೋರಲ್ಲೇ ಉಳ್ಕೊಳ್ತಾರೆ, ಅನಂತರ ಬರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಕುತೂಹಲ ಈ ಒಂದು ರಾಜ್ಯಪಾಲರ ವಿಚಾರದಲ್ಲಿ ಈಗ ಮೂಡ್ತಾ ಇರುವಂತದ್ದು. ಜೊತೆಗೆ ಈಗ 9 ಗಂಟೆಗೆ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಗಳ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯವರು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕೂಡ ಇಟ್ಕೊಂಡಿದ್ದಾರೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಖುದ್ದು ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಭಾಗಿಯಾಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಅವರ ಒಂದು ಸಂದೇಶ, ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಏನು ಒಂದು ಸಂದೇಶವನ್ನು ಅವರ ಒಂದು ಮನವರಿಕೆಯನ್ನ ಮಾಡಿದ್ರು, ಆ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟ ಮಾತಿನಂತೆ ಈಗ ಸಿದ್ದರಾಮಯ್ಯ ಅವರು ನಡ್ಕೊಳ್ತಾ ಇರುವಂತಹ ವಿಚಾರದಲ್ಲಿ, ಜೊತೆಗೆ ಮುಂದೆ ಸರ್ಕಾರದ ಒಂದು ನಡೆಸಿಕೊಳ್ಳುವಂತ ವಿಚಾರದಲ್ಲಿ ಯಾವ ರೀತಿ ಸಂದೇಶವನ್ನ ಕೊಡ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲ ಇದೆ. ಆ ಸಂದರ್ಭದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆದಂತ ನಂತರ ಅವರು ರಾಜೀನಾಮೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಈಗ ಸಿದ್ದರಾಮಯ್ಯನವರು ಇವತ್ತು ಯಾವ ರೀತಿ ಮೌನ ಆದ್ರೂ ಚರ್ಚೆಗೆ ಮುಂದಾಗ್ತಾರೆ ಮತ್ತೆ ಯಾವ ರೀತಿ ನಿರ್ಣಯವನ್ನ ಕೈಗೊಳ್ತಾರೆ ಅಂತ ಕೂಡ ನೋಡಬೇಕಾಗಿದೆ. ಯಾಕಂದ್ರೆ ನಿನ್ನೆ ಇಡೀ ದಿನ ಅವರು ಮೌನವಾಗಿರುವಂತದ್ದು, ಮತ್ತೆ ವಿಧಾನಸೌಧಕ್ಕೆ ಹೋಗಿ ಬಂದಂಥದ್ದು ಎಲ್ಲೂ ಕೂಡ ಮಾಧ್ಯಮಗಳಿಗೆ ಅವರು ಹೇಳಿಕೆಯನ್ನ ಕೊಟ್ಟಿಲ್ಲ. ಇವತ್ತು ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಕೂಡ ಹೇಳಿದ್ರು. ಹೀಗಾಗಿ ಬಹುತೇಕವಾಗಿ ಕ್ಯಾಬಿನೆಟ್ ಮೀಟಿಂಗ್ ಆದಂತಹ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾರಾ ಅಥವಾ ಪತ್ರಿಕಾಗೋಷ್ಠಿಯನ್ನ ನಡೆಸುವಂತಕ್ಕೂ ಮೊದಲೇ ಲೋಕಭವನಕ್ಕೆ ಹೋಗಿ ವಾಪಸ್ ಆಗ್ತಾರಾ ಅನ್ನೋದು ಕೂಡ ಬಹಳ ಕುತೂಹಲ ಇದೆ. ಇಲ್ಲಿ ರಾಜ್ಯಪಾಲರು ಇಲ್ಲದ ಸಮಯದಲ್ಲಿ ಈಗ ಸಿದ್ದರಾಮಯ್ಯನವರು ಏನೋ ಮುಂದೆ ಅವರು ಲೋಕಭವನಕ್ಕೆ ಹೋಗುವಂತ ವಿಚಾರದಲ್ಲಿ ಏನ್ ಮಾಡ್ತಾರೆ ಅದು ಕೂಡ ಒಂದು ಕುತೂಹಲ ಇರುವಂತದ್ದು. ಆದ್ರೆ ಒಟ್ಟಾರೆಯಾಗಿ ಇವತ್ತಿನ ಬೆಳವಣಿಗೆಗಳೇನಾಗ್ತಾ ಇದೆ ಅದರಲ್ಲಿ ಇವತ್ತು ಹೈಕಮಾಂಡ್ ಕೊಟ್ಟಿರುವಂತಹ ಸಂದೇಶದ ಜೊತೆಯಲ್ಲಿ ಯಾವ ರೀತಿ ಸಿದ್ದರಾಮಯ್ಯನವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರ ರಚನೆ ಮಾಡುವಂತಹ ನಿಟ್ಟಿನಲ್ಲಿ ಈಗ ಮುಂದಾಗಬೇಕು, ಮತ್ತೆ ಹಿರಿಯ ಸಚಿವರನ್ನ ಯಾವ ರೀತಿ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕವಾಗಿ ಈ ಒಂದು ಸಂದರ್ಭದಲ್ಲಿ ಯಾವ ರೀತಿ ಹೆಜ್ಜೆಯನ್ನು ಇಡಬೇಕು ಅನ್ನೋದು ಕೂಡ ಬಹಳ ಜಾಣತನದಿಂದ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈಗ ಮುಂದಾಗ್ತಾ ಇರುವಂತದ್ದು. ಮತ್ತೆ ಅವರ ಸಹೋದರ ಡಿ.ಕೆ. ಸುರೇಶ್ ಅವರು ಕೂಡ ಎಲ್ಲೂ ಕೂಡ ಇದುವರೆಗೂ ಒಂದು ಮಾಧ್ಯಮದ ಹೇಳಿಕೆಯನ್ನು ಕೂಡ ಕೊಟ್ಟಿಲ್ಲ. ಹೀಗಾಗಿ ನಿನ್ನೆ ರಾತ್ರಿಯಿಂದಲೂ ಸಹ ಒಂದು ಡಿ.ಕೆ. ಶಿವಕುಮಾರ್ ಅವರ ನಿವಾಸದಲ್ಲಿ ಸೆಲೆಬ್ರೇಷನ್ ಮಾಡೋದಕ್ಕೆ ಅವರ ಕಾರ್ಯಕರ್ತರಾಗಿರುವುದು, ಅವರ ಆಪ್ತ ಮುಖಂಡರೆಲ್ಲರೂ ಕೂಡ ಹಾರ ತುರಾಯಿ ಹೂವು ಹಾರಗಳೆಲ್ಲ ಇಟ್ಕೊಂಡು ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಯಾರು ಕೂಡ ಬರಬಾರದು, ಯಾರು ಕೂಡ ಈ ಸಂದರ್ಭದಲ್ಲಿ ಸನ್ಮಾನಗಳೆಲ್ಲ ಬೇಕಾಗಿಲ್ಲ, ಎಲ್ಲ ಕೂಡ ಹೊರಡಿ ಅಂತೇಳಿ ಒಬ್ಬರನ್ನು ಬಿಡದೆ ಎಲ್ಲರನ್ನು ಇಲ್ಲಿಂದ ಹೊರಗಡೆ ಕಳಿಸಿದ್ರು. ಅಂದ್ರೆ ಯಾರು ಕೂಡ ಬರಬಾರದು ಅಂತ ಕೂಡ ಸೂಚನೆಯನ್ನ ಕೊಟ್ಟಿದ್ರು. ಈ ಮೂಲಕವಾಗಿ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರ ನಡೆಯನ್ನ ನೋಡಿಕೊಂಡು ಆನಂತರ ಅವರು ಕೂಡ ಹೆಜ್ಜೆಯನ್ನು ಇಡಬೇಕು, ಅವ್ರ ಜೊತೆ ಚರ್ಚೆಯನ್ನ ಮಾಡಬೇಕು, ಮತ್ತೆ ಸಿದ್ದರಾಮಯ್ಯನವರನ್ನ ಸಂಪೂರ್ಣವಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ಆನಂತರ ಅವರು ಹೆಜ್ಜೆಯನ್ನು ಇಡುವ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು. ಯಾಕಂದ್ರೆ ಇಲ್ಲಿ ಸಿದ್ದರಾಮಯ್ಯನವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋದ್ರೆ ಕಾಂಗ್ರೆಸ್ಗೆ ಉಳುವಾಗ ಮತ್ತೆ ಮುಂದಿನ 2 ವರ್ಷಗಳ ಕಾಲ ಸುದೀರ್ಘವಾಗಿ ಅವರು ಸರ್ಕಾರ ನಡೆಸುವಂತ ನಿಟ್ಟಿನಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅನ್ನೋದು ಹೈಕಮಾಂಡ್ ಸಂದೇಶ ಆಗಿರುವಂತದ್ದು. ಅದೇ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು, ಕೆ.ಸಿ. ವೇಣುಗೋಪಾಲ್ ಆಗಿರಬಹುದು, ಆ ನಿಟ್ಟಿನಲ್ಲಿ ಒಂದು ಸಂದೇಶವನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಟ್ಟಿರುವಂತದ್ದು. ಜೊತೆಯಲ್ಲಿ ನಿನ್ನೆ ಖುದ್ದಾಗಿ ಸುರ್ಜೇವಾಲಾ ಅವರು ಕೂಡ ಕಾವೇರಿ ನಿವಾಸಕ್ಕೆ ಬಂದು 1 ಗಂಟೆಗಳ ಕಾಲ ಒಂದು ಚರ್ಚೆಯನ್ನ ಮಾಡಿರುವಂತದ್ದು ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಸಂಚಲನ. ಜೊತೆಯಲ್ಲಿ ಹಿರಿಯ ಸಚಿವರು ಎಲ್ಲರೂ ಕೂಡ ನಿನ್ನೆ ಸುಮಾರು 3-4 ಬಾರಿ ಅವರನ್ನ ಭೇಟಿ ಮಾಡುವಂತದ್ದಾಗಿರ್ಬೋದು. ಆರ್ ದೇಶಪಾಂಡೆ ಅವರಾಗಿರ್ಬೋದು, ಕೆ.ಜೆ. ಜಾರ್ಜ್ ಅವರು 3-4 ಬಾರಿ ಬಂದು ಅವರ ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಮತ್ತೆ ಅವರ ಮೌನ ಏನಿದೆ ಅದು ಒಂದು ಕುತೂಹಲ ಮತ್ತೆ ಸಸ್ಪೆನ್ಸ್ ಆಗಿ ಈಗೂ ಕೂಡ ಇರುವಂತದ್ದು, ಏನ್ ಮಾಡ್ತಾರೆ ಸಿದ್ದರಾಮಯ್ಯನವರು ಅಂತ. ಆದ್ರೆ ಇಲ್ಲಿ ಎಲ್ಲ ಕೂಡ ಅಂದ್ರೆ ಹಿರಿಯ ಸಚಿವರೆಲ್ಲರೂ ಕೂಡ ಅವರನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಸರ್ ಇಲ್ಲ ನೀವು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ, ರಾಜೀನಾಮೆ ಕೊಡುವಂತಹ ಸಂದರ್ಭಕ್ಕೆ ನೀವು ಮುಂದಾಗಬೇಡಿ, ಸಮಯವನ್ನ ತೆಗೆದುಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಅವರು ಮುಂದಾಗ್ತಾ ಇದ್ದಾರೆ. ಆದ್ರೆ ಇಲ್ಲಿ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟ ಮಾತೇನಿದೆ ಆ ಮಾತಂತೆ ನಾವು ತಿಳ್ಕೊಳ್ಬೇಕು ಅನ್ನೋದು ಇಲ್ಲಿ ಸಿದ್ದರಾಮಯ್ಯನವರ ಒಂದು ಬದ್ಧತೆ. ಅವರ ಒಂದು ವಿಚಾರದಲ್ಲಿ ಕೂಡ ಅವರು ಒಂದು ನಿರ್ಣಯನ ತೆಗೆದುಕೊಂಡಿದ್ದೀನಿ, ಅದಕ್ಕೆ ನಾನು ರೆಡಿ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಜೊತೆಯಲ್ಲಿ ಇಲ್ಲಿ ಮತ್ತೊಂದು ಕಡೆ ಏನು ಪರಮೇಶ್ವರ್ ಅವರು ಆಲ್ರೆಡಿ ಶಾಸಕರನ್ನ ಕೆಲವು ಸಹಿ ಸಂಗ್ರಹ ಮಾಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಯಾವೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋ ಬಗ್ಗೆ ನಿಟ್ಟಿಲ್ಲ ಮಹತ್ವನ ಬೆಳವಣಿಗೆಯನ್ನು ಪಡ್ಕೊಂಡಿದೆ. ಜೊತೆಯಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮುಗಿಸಿ ಅವರು ಡಿ.ಕೆ. ಶಿವಕುಮಾರ್ ಅವರು ನಾಗರಬಾವಿಯಲ್ಲಿ ಇರುವಂತಹ ಅಜ್ಜಯ್ಯನ ಮಠಕ್ಕೆ ಭೇಟಿ ಕೊಡ್ತಾರೆ ಅನ್ನೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಮೂಲಕವಾಗಿ ದೇವಸ್ಥಾನಗಳಿಗೆ ಅವರು ಭೇಟಿ ಕೊಡುವಂತ ಮೂಲಕವಾಗಿ ಮುಂದಾಗ್ತಾರ. ಅವರ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಮತ್ತೆ ಬೆಳವಣಿಗೆಗಳು ಇವತ್ತು ರಾಜಕೀಯ ವಿಚಾರದಲ್ಲಿ ಕಾವೇರಿಯಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತಿರೋದು ಕೂಡ
ನೋಡಬೇಕಾಗುತ್ತೆ ವೀಣಾ. ಥ್ಯಾಂಕ್ ಯು ಗಂಗಾಧರ್ ಮಾಹಿತಿಗೆ.